ದರ್ಶನ್ ಈಗಾಗಲೇ ಅರೆಸ್ಟ್ ಆಗಿರುವಂಥದ್ದು, ಜೊತೆಗೆ ಈಗ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ವಿ. ಶೆಡ್ಗೆ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ, ಮಹಜರನ್ನ ಮಾಡ್ತಾ ಇದ್ದಾರೆ. ಕೊಲೆ ಆರೋಪದಲ್ಲಿ ದರ್ಶನ್ ಸಿಕ್ಕಾಕೊಂಡಿರುವಂಥದ್ದು, ಆರೋಪದಲ್ಲಿ ಈಗ ಅರೆಸ್ಟ್ ಆಗಿರುವಂಥದ್ದು. ಹಲ್ಲೆ ಮತ್ತು ಕೊಲೆ ವಿಚಾರವಾಗಿ ಈಗ ಮತ್ತಷ್ಟು ಸಂಗತಿ ಬೆಳಕಿಗೆ ಬರ್ತಾ ಇದೆ. ಹಲ್ಲೆ ನಡೆದ ದಿನ ಸಂಜೆ ಶೆಡ್ಗೆ ದರ್ಶನ್ ಭೇಟಿ ಕೊಟ್ಟಿದ್ರು ಅನ್ನುವಂಥ ವಿಚಾರ. ದರ್ಶನ್ ಭೇಟಿಗೂ ಮುನ್ನ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತಂತೆ. ದರ್ಶನ್ ಅನ್ನ ಇಂಪ್ರೆಸ್ ಮಾಡೋ ಉದ್ದೇಶದಿಂದ ಹೊಡೆದಿದ್ರಂತ ಇವರು. ಇಲ್ಲಿ ನೋಡಿ, ನಮ್ಮ ಬಾಸ್ ಬರ್ತಾರೆ, ಬಾಸ್ ಬರೋಕ್ಕಿಂತ ಮುಂಚೆ ಒಂದಷ್ಟು ಹೊಡೆಯೋಣ ಅಂತ ಹೇಳಿ ಹೊಡೆದಿದ್ರಂತ ಇವ್ರೆಲ್ಲರೂ. ಕಿಡ್ನಾಪ್ ಮಾಡ್ಕೊಂಡು ಬಂದು ಇವ್ರನ್ನ ಕೂರ್ಸಿ ಪಾಪ ಹೊಡೆದಿದ್ದಾರೆ. ದರ್ಶನ್ಗೆ ಮತ್ತಷ್ಟು ಹತ್ರ ಆಗಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು. ಬಳಿಕ ರೇಣುಕಾಸ್ವಾಮಿ ಮೇಲೆ ದರ್ಶನ್ ಕೂಡ ಹೊಡೆದಿದ್ದಾರಂತೆ ಬೆಲ್ಟ್ನಿಂದ. ದರ್ಶನ್ ಹೊಡೆದು ಹೋದ ಬಳಿಕ ಮತ್ತೆ ಹಲ್ಲೆ ಮಾಡಿದ್ದಾರೆ. ಅದಾದ ಮೇಲೆ ರೇಣುಕಾಸ್ವಾಮಿ ಮೃತಪಟ್ಟ ಬಳಿಕ ದರ್ಶನ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಅವತ್ತಾಗಿರುವಂತಹ ಒಂದು ವಿಚಾರ. ನಾವು ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ ಅವತ್ತು ಶನಿವಾರ ಏನೆಲ್ಲ ಆಯ್ತು ಅಂತ ಹೇಳಿ. ನೋಡಿ, ಜೂನ್ 8ನೇ ತಾರೀಕು ಸಂಜೆ 6 ಗಂಟೆಗೆ ಶೆಡ್ನಿಂದ ಹೊರಟಿದ್ದಂತಹ ದರ್ಶನ್, ನೆಕ್ಸ್ಟ್ ಜೂನ್ 8ರ ಸಂಜೆ 6:30ಕ್ಕೆ ರೇಣುಕಾಸ್ವಾಮಿ ಸಾವನ್ನಪ್ಪಿರೋದಂತೆ. ಸಂಜೆ 6:30ರಿಂದ ರಾತ್ರಿ 1 ಗಂಟೆವರೆಗೆ ಶವ ಎಲ್ಲಿ ಎಸಿಬೇಕು, ಏನು ಮಾಡಬೇಕು, ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡೋರು ಅಂತಿರು. ಅವಾಗ 30 ಲಕ್ಷದ ಹಣದ ಬಗ್ಗೆ ಮಾತುಕತೆ ಆಗಿರೋದು. ಹಣ ನೀಡಿದ ಬಳಿಕನೇ ನಾವು ಶೆಡ್ನಿಂದ ಮೃತದೇಹವನ್ನ ಹೊರಗೆ ಹಾಕ್ತೀವಿ ಅಂತ ಹೇಳಿ ಬೇರೆ ಹೇಳಿದ್ರಂತಿರು. ಮಧ್ಯರಾತ್ರಿ ವೇಳೆಗೆ ರೇಣುಕಾ ಮೃತದೇಹವನ್ನ ಸರಿ ಎಲ್ಲಿ ಎಸೆಯೋದು ಅನ್ನುವಂಥದ್ರ ಬಗ್ಗೆ ಕುತ್ಕೊಂಡು ಪ್ಲಾನ್ ಮಾಡಿದ್ದಾರೆ. ಸರಿಯಾಗಿ ಎಣ್ಣೆ ಹೊಡೆದಿದ್ದಾರೆ, ಎಣ್ಣೆ ಪಾರ್ಟಿ ಎಲ್ಲ ಮಾಡಿ ನಂತರ ಪ್ಲಾನ್ ಮಾಡಿದಾರಂತಿವ್ರು. ಮೊದಲು ಶಿರಾಡಿ ಘಾಟಲ್ಲಿ ಏನಾದರೂ ಎಸ್ಬಿಡೋಣ, ಅಥವಾ ತಮಿಳ್ನಾಡಿಗೆ ಏನಾದರೂ ತೊಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲಾದರೂ ಒಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಎಸೆಯೋಣ, ಆಂಧ್ರ ಬಾರ್ಡ್ರಲ್ಲೆಲ್ಲಾದರೂ ಎಸೆಯೋಣ ಅನ್ನೋಂಥದ್ರ ಬಗ್ಗೆನೂ ಕೂಡ ಯೋಚನೆ ಮಾಡೋರೆ. ಅದಾದ ನಂತರ ಸುಮ್ಮನೆ ಯಾಕೆ ಹೋಗುವಾಗ ಎಲ್ಲಾದರೂ ಟೋಲ್ ಇರುತ್ತೆ, ಅಲ್ಲಾರಾದರೂ ಚೆಕ್ಕಿಂಗಿಗೆ ಅಂತ ಹಿಡಿದ್ರು, ಅವಾಗ ಯಾಕೆ ಸಿಗಾಕೊಳ್ಳೋದು ಬೇಡ ಅಂಥೇಳಿ ಕೊನೆಗೆ ಇಲ್ಲೇ ಎಸ್ಬಿಡೋಣ ಮೋರಿಲಿ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದು ಮೋರಿ ಹತ್ರ ಎಸ್ತಿದ್ದಾರೆ. ಇದಿಷ್ಟು ಈಗ ಸಿಕ್ಕಿರುವಂಥ ಮಾಹಿತಿ. ಅಂದರೆ ಈಗ ಪೊಲೀಸರ ಮುಂದೆ ಈಗ ಆರೋಪಿಗಳು ಬಾಯ್ಬಿಟ್ಟಿರುವಂಥ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವೇ ಕಿಡ್ನಾಪ್ ಮಾಡ್ಕೊಂಡು ಬಂದ್ವಿ, ಆಮೇಲೆ ಇಟ್ಟಿದ್ವಿ, ಆಮೇಲೆ ದರ್ಶನ್ ಅವ್ರಿಗೆ ನಾವು ಮಾಹಿತಿಯನ್ನು ಕೊಟ್ವಿ, ದರ್ಶನ್ ಕೂಡ ಬಂದರು, ಬರೋಕ್ಕಿಂತ ಮುಂಚೆ ನಾವು ಒಂದಷ್ಟು ಹೊಡೆದಿದ್ವಿ, ಹಲ್ಲೆ ಮಾಡಿದ್ವಿ. ಅದು ಯಾಕೆ ಅಂತ ಹೇಳಿದ್ರೆ ದರ್ಶನ್ ಮುಂದೆ ಒಂದು ಸ್ವಲ್ಪ ನಾವು ಕೂಡ ನೋಡಿ ನಾವು ಹೆಂಗೆ ನಿಮಗೆ ತೊಂದರೆ ಕೊಟ್ಟವನಿಗೆ ಹೊಡೆದಿದ್ದೀವಿ ಅಂಥೇಳಿ ಒಂದು ಇಂಪ್ರೆಸ್ ಮಾಡೋಣ ಅಂಥೇಳಿ ಹೊಡೆದ್ವಿ. ಆಮೇಲೆ ದರ್ಶನ್ ಬಂದು ಬೆಲ್ಟಿಂದ ಹೊಡೆದ್ರು ಅವನಿಗೆ. ಅದು ಹೊಡೆದಾದ್ಮೇಲೆ ಮತ್ತೆ ನಾವು ಅವನ ಮೇಲೆ ಹಲ್ಲೆ ಮಾಡಿದ್ವಿ ಅಂಥೇಳಿ ಇದು ಆರೋಪಿಗಳೇ ಬಾಯ್ಬಿಟ್ಟಿರುವಂಥದ್ದಂತೆ ಪೊಲೀಸರ ಮುಂದೆ. ಮಾಹಿತಿ ನಾವು ಪ್ರತಿನಿಧಿ ಕಿರಣ್ ನೀಡ್ತಾ ಇದ್ರು. ಕಿರಣ್, ನೋಡಿ, ಈಗ ಒಂದು ಕರ್ಕೊಂಡು ಬಂದು ಅವನ ಮೇಲೆ ಹೆಂಗೆ ಮೃಗೀಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗಿರುವಂಥ ಒಂದು ಮಾಹಿತಿ. ದರ್ಶನ್ ಮುಂದೆ ನಾವು ಒಳ್ಳೆಯವರಾಗೋಣ, ಇನ್ನೂ ಆಪ್ತರಾಗೋಣ, ಇಂಪ್ರೆಸ್ ಮಾಡೋಣ ಅಂಥೇಳಿ ಹೊಡೆದ್ರಂತೆ. ಆಮೇಲೆ ಬಂದರು, ದರ್ಶನ್ ಕೂಡ ಹೊಡೆದ್ಮೇಲೆ ಇನ್ನೇನು ದರ್ಶನ್ನೇ ನಮ್ಮ ಭಾಷೆ ಹೊಡಿತವ್ರೆ, ನಾವಿನ್ನೇನು ಬಿಡೋದು ಅಂತೇಳಿ ಇನ್ನೂ ಕೂಡ ಹೊಡೆದಿದ್ದಾರಂತೆ. ಏನಿದೆಲ್ಲ ಕಿರಣ್, ಇಷ್ಟು ಮಟ್ಟಿಗೆ ಮೃಗೀಯವಾಗಿ ಇವರು ವರ್ತಿಸಿದ್ದಾರೆ? ರೆಹಮಾನ್, ಬೆಳಗ್ಗೆ 8:45ಗೆ ಚಿತ್ರದುರ್ಗದ ಕರ್ಕೊಬಂದು 11:45 ಅಷ್ಟೊತ್ತಿಗೆ ಬೆಂಗಳೂರಿನ ಶೆಡ್ಡಿಗೆ ಕರ್ಕೊಬರ್ತಾರೆ. ಅಲ್ಲಿ ಕರ್ಕೊಬಂದ ನಂತರ 11:45ರಿಂದ ರೇಣುಕಾಸ್ವಾಮಿನ ಈ ದರ್ಶನ ಆಪ್ತರು ಏನು ಆ ಟೀಮ್ ಇದೆಯಲ್ಲ ಹೊಡೆಯೋಕ್ಕೆ ಶುರುವಾಗೋದು. ಸಂಜೆ 5:30ವರೆಗೂ ಕೂಡ ನಿರಂತರವಾಗಿ ಹೊಡಿತಾರೆ. ಅದರಲ್ಲಂತೂ ಆ ನಂದೀಶ್ ಅಂತ ಯಾರು ಇದ್ದ ಆತ ಒಂಥರ ಈ ರೇಣುಕಾಸ್ವಾಮಿನ ಎತ್ತೆತ್ತೆತ್ತೆತ್ತು ಬಿಸಾಕಿದ್ದಾನೆ. ಅಂದರೆ ಎಲ್ಲಿ ಅಂದರೆ ಮೊದಲೇ ಲೈಟ್ ವೆಯ್ಟ್ ಇದ್ದ, ಇನ್ನೂ ಕೂಡ ಇವನು ಕೂಡ ಭಾಳ ಜೋರಾಗಿದ್ದ. ಸರಿ ಅಲ್ಲೆಲ್ಲಿ ಬಿಸಾಕೋದು, ಆಮೇಲೆ ಸಿಕ್ಕಿದ್ರಲ್ಲಿ ಹೊಡೆಯೋದು, ಇದೆಲ್ಲವೂ ಕೂಡ ಮಾಡ್ತಾರೆ. ಯಾಕೆಂದರೆ ಆ ಬಾಸ್ ಬರೋ ಮುಂಚೆನೇ ಇವರು ಒಂದಷ್ಟು ಎಲ್ಲವೂ ಕೂಡ ನೋಡಿ ನಾವು ಅಲ್ಲಿಂದ ಹುಡುಕಿದ್ವಿ, ಕರ್ಕೊಬಂದಿದ್ವಿ, ಏನು ಪವಿತ್ರ ಗೌಡನ್ ಕಾಮೆಂಟ್ ಮಾಡ್ತಾ ಇದ್ದ ಅವನ್ನ ಕರ್ಕೊಬಂದಿದ್ವಿ, ನಾವು ಹೊಡೆದಿದ್ದೀವಿ, ಇದು ಬುದ್ಧಿ ಕಲಿಸಿದ್ದೀವಿ ಇವನಿಗೆ ಮತ್ತೆ ಈ ರೀತಿ ಮಾಡದೇ ಇದ್ದಂಗೆ ನಾವು ವಾರ್ನ್ ಮಾಡಿದ್ದೀವಿ, ಎಲ್ಲ ರೀತಿ ಒಂದು ಇಂಪ್ರೆಸ್ ಮಾಡೋಕ್ಕೋಸ್ಕರ ದರ್ಶನ್ ಬರೋ ಮುಂಚೆನೇ ಇವರೆಲ್ಲವೂ ಕೂಡ 11:45ರಿಂದ ಸುಮಾರು 5:30ವರೆಗೂ ಹೊಡಿತಾರೆ. ಇನ್ನು ದರ್ಶನ್ ಬಂದ ಮೇಲೆ ದರ್ಶನ್ ಕೂಡ ಅವ್ರು ಬಂದು ಹೊಡೆಯೋ ಇವನಿಗೆ ಅಂತ ಅವರು ಕೂಡ ಹೊಡೆದು ಮತ್ತೆ ಹೋದ್ಮೇಲೆ ಮತ್ತೆ ಬಾಸೆ ಹೊಡೆದವ್ರೆ, ಇನ್ನೂ ಇವನಿಗೆ ಬುದ್ಧಿ ಬಂದಿದ್ದು ಮತ್ತೆ ಇನ್ನೂ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಒಟ್ಟಾರೆ ಇವರು ಕಂಪ್ಲೀಟಾಗಿ, ಯಾಕೆಂತಂದರೆ ರೆಹಮಾನ್, ಆ ಒಂದು ಶೆಡ್ಡು ಬರೀ ಇದೊಂದು ಕೇಸಲ್ಲ, ಬಹುಶಃ ದರ್ಶನ್ ಈ ಒಂದು ಕೇಸಲ್ಲಿ ಎಂಟ್ರಿಯಾಗಿ ಬಂದಿರ್ಬೋದು. ಇನ್ನು ಉಳಿದಿದಂಥ ಅಲ್ಲಿರುವಂಥವ್ರು ಕೂಡ ಇದೊಂದೇ ಅಲ್ಲ, ಸಾಕಷ್ಟು ಜನನ ಆ ಒಂದು ಕಳೆದ ಒಂದು ವರ್ಷದ ನಾವು ತೊಗೊಂಡ್ರೆ ಬಹುಶಃ ಅಲ್ಲಿ CCTV ಅಥವಾ ಯಾರು ಅಲ್ಲಿ ಸೆಕ್ಯೂರಿಟಿ ಗಾರ್ಡು ಅಥವಾ ಅಲ್ಲಿ ಬಂದವ್ರು ಯಾರು ಕೇಳಿದರೆ ಅವರೇ ಹೇಳ್ತಾರೆ, ಅಥವಾ ಇಲ್ಲಿದ್ದವ್ರನ್ನ ಮತ್ತೆ ಬಾಯಿ ಬಿಡಿಸಿದ್ರೆ ಖಂಡಿತವಾಗಿ ಒಂದು ವರ್ಷದಿಂದ ಎಷ್ಟು ಜನನ ಅಲ್ಲಿ ಕರ್ಕೊಂಡ್ಬಂದಿದ್ದಾರೆ, ಯಾರ್ಯಾರು ಹೊಡೆದಿದ್ದಾರೆ, ಮತ್ತು ಅದಕ್ಕೆ ಆ ಶೆಡ್ ಒಳಗಡೆ ಏನೇನಾಗಿದೆ, ಫೈನಾನ್ಸ್ ಮ್ಯಾಟ್ರ್ ಇರ್ಬೋದು, ಲಿಟಿಗೇಷನ್ ಪ್ರಾಪರ್ಟಿ ಮ್ಯಾಟ್ರ್ ಇರ್ಬೋದು,
ಅಥವಾ ಬೇರೆ ಯಾವ್ದಾರ ಈ ಕಾರ್ ಸೀಸ್ ಇದಿರ್ಬೋದು, ಅಥವಾ ಯಾವುದೇ ಪ್ರಾಪರ್ಟಿ ಬಿಲ್ಡರ್ಗಳಿರೋದು ಕರ್ಕೊಬಂದು ಹೊಡೆಯೋದು, ಜೊತೆಗೆ ನಂತರ ಅಲ್ಲಿದ್ದವರೇ ಮತ್ತೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಕೊಡಿಸಿ ಬ್ಯಾಂಡೇಜ್ ಹಾಕ್ಬಿಟ್ಟು ಮತ್ತೆ ವಾಪಸ್ ಕಳಿಸಿರೋದು ಕೂಡ ಇದೆ. ಅದನ್ನು ಮುಂದಿನ ಹಂತದಲ್ಲಿ ಪೊಲೀಸರು ಸಪ್ರೇಟಾಗಿ ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆದರೆ ಇಲ್ಲಿ ಅಲ್ಲಿದ್ದವ್ರದ್ದು ಬರೀ ಇದೇ ಕೆಲಸ, ಕರ್ಸೋದು, ಒಡಿಸೋದು, ಅದಾದಮೇಲೆ ಇಂಪ್ರೆಸ್ ಮಾಡೋದು, ಕಳಿಸುವಂಥದ್ದು. ಇದು ಕೂಡ ಈ ಕೇಸಲ್ಲೂ ಕೂಡ ಅದೇ ಆಗಿರೋದು. ಇನ್ನು ದರ್ಶನ್ ಆ ರೀತಿ ಮತ್ತೆ ಅವರು ಕೂಡ ಹೊಡೆದು ಹೋದ್ಮೇಲೆ ನಂತರ ಮತ್ತೆ ಅವನ್ನ ಹೊಡಿತಾರೆ. ಆತ ಸುಮಾರು ಮತ್ತೆ ಅಲ್ಲಿ 6:45 ಅಷ್ಟೊತ್ತಿಗೆ 11:45 ಸಂಜೆ 6:45 ಹೊಡೆದು ಕೊನೆಗೆ 6:45 ಆತ ಸಾವನ್ನಪ್ತಾನೆ. ರೆಹಮಾನ್. ಓಕೆ ಕಿರಣ್, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸೊ ಇದು ನಡೆದಿರುವಂಥದ್ದು ಅವತ್ತು ಸಂಜೆ ವೇಳೆಗೆ ಬಂದಂತಹ ದರ್ಶನ್ ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಬಹುಶಃ ಎಲ್ಲೊಂದು ಕಡೆ ದರ್ಶನ್ ಸಿನಿಮಾಗಳಲ್ಲಿ ನಾನೇನು ಹೀರೋ ಆಗಿ ನಟಿಸ್ತೀನೋ ಅದೇ ರೀತಿಯಾಗಿ ನಿಜ ಜೀವನದಲ್ಲೂ ಕೂಡ ಇದ್ದೀನಿ ಅಂತೇಳಿ ಅಂದ್ಕೊಂಡ್ರು ಅನ್ಸುತ್ತೆ. ಒಂದು ಗ್ಯಾಂಗ್ ಕಟ್ಕೊಂಡು, ಬಹುಶಃ ನನಗೀಗ ಈ ಒಡೆಯ ಸಿನಿಮಾದೊಂದು ಸೀನ್ಗಳು ನೆನಪಾಗುತ್ತೆ. ಅದರಲ್ಲಿ ಹಾಗೇನೇ ಅಲ್ಲ, ಊಟ ಮಾಡಿಸಿ ಆಮೇಲೆ ಹೊಡೆದು ಕಳಿಸೋದು, ಇವರೊಂಥರ ಇವ್ರದೇ ಒಂದು ಗ್ಯಾಂಗ್ ಕಟ್ಕೊಂಡು ಪೊಲೀಸರಿಗೆ ಒಂದು ಪರ್ಯಾಯವಾಗಿ ಒಂದು ಗ್ಯಾಂಗ್ ಕಟ್ಕೊಂಡು ಮಾಡೋದು. ಎಲ್ಲಿ ಪೊಲೀಸರು ಏನು ಕ್ರಮಗಳನ್ನು ಕೈಗೊಳ್ಳೋದಿಲ್ಲೋ ಅದನ್ನು ನಾವು ಮಾಡ್ತೀವಿ ಅಂತೇಳಿ ಬಹುಶಃ ಹಂಗೆ ಅಂದ್ಕೊಂಡ್ರು ಅನ್ಸುತ್ತೆ. ಇವರೆಲ್ಲರೂ ಕೂಡ ಗ್ಯಾಂಗ್ ಕಟ್ಕೊಂಡು ಇಲ್ಲೆಲ್ಲೋ ಒಂದು ಹುಡುಗಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ, ಇವನು ಮೆಸೇಜ್ ಮಾಡ್ತಾನೆ, ಅಶ್ಲೀಲವಾಗಿ ಇವನ್ನೆಲ್ಲ ಹಿಂಗೆಲ್ಲ ಮಾಡ್ತಾ ಇದ್ದಾನೆ, ನಿನಗೆ ನಾನು ಬುದ್ಧಿ ಕಲಿಸ್ತೀವಿ ನಾವು ಅಂಥೇಳಿ ಹಿಂಗೆ ಗ್ಯಾಂಗ್ ಕಟ್ಕೊಂಡು ಹೋಗಿದ್ದಾರೆ ಇವರು. ಬಟ್ ಬುದ್ಧಿ ಕಲಿಸ್ಬೇಕಾಗಿರುವಂಥವ್ರು ಹೀಗಲ್ಲ ಬುದ್ಧಿ ಕಲಿಸೋದು. ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಿತ್ತು, ಇವನು ಈ ರೀತಿಯಾಗಿ ಮಾಡ್ತಾ ಇದ್ದಾನೆ, ಒಬ್ಬ ಹುಡುಗಿಗೆ ಈ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾನೆ ಅಂತೇಳಿ ಹೇಳಿದಿದ್ರೆ ಆಗ ಇವ್ರು ದೊಡ್ಡವರಾಗವರು, ಆಗ ಹೀರೋ ಅನ್ಸ್ಕೊಳ್ಳೋರು ದರ್ಶನ್. ಅದು ಬಿಟ್ಟು ಇವನನ್ನು ಯಥಾಕಂಡು ಬನ್ನಿ ನಾನೇ ಇವನಿಗೆ ಶಿಕ್ಷೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಹೋಗ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಇದು? ಒಬ್ಬ ಸೆಲೆಬ್ರಿಟಿ ಆದವನು, ಒಬ್ಬ ಸಮಾಜದಲ್ಲಿ ಒಬ್ಬ ಆತನಿಗಿರುವಂಥ ಒಂದಷ್ಟು ಫ್ಯಾನ್ ಫಾಲೋಯಿಂಗು, ಒಂದಷ್ಟು ಜನರಿಗೆ ತಾನು ಮಾದರಿಯಾಗಬೇಕು ಅಂತ ಇರಬೇಕಾಗಿರುವಂಥವ್ರು ಈ ರೀತಿಯಾಗಿ ನಡ್ಕೊಳ್ತಾರೆ. ಇದು ದರ್ಶನಿಗೆ ಕ್ಷೋಭೆ ತರುವಂಥದ್ದ. ಬಟ್ ದರ್ಶನ್ ಅಂತ ಹೇಳಿದಾಗ ನಾವೇನು ಇದಕ್ಕೆ ಶೋಭೆ ತರುವಂಥದ್ದು ಅಂತ ಹೇಳಿ ಈಗ ಮಾತಾಡೋದಲ್ಲ. ಇದು ಹಿಂದೇನೂ ಕೂಡ ಸಾಕಷ್ಟು ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಇದು ಮರ್ಡರ್ ಅಲ್ಲ, ಇದು ಮರ್ಡರ್ ಆಗಿರುವಂಥದ್ದು, ಬಟ್ ಮರ್ಡರ್ ಕೇಸು. ಬಟ್ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕೇಸ್ಗಳು ಕೂಡ ಇದೆಯಲ್ಲ. ಎಲ್ಲೂ ಕೂಡ ದರ್ಶನ್ ತಮ್ಮ ಘನತೆಗೆ ತಕ್ಕನಂಗೆ ಅಂತೂ ಎಲ್ಲೂ ಕೂಡ ಬಿಹೇವ್ ಮಾಡಿರೋ ರೀತಿಯಲ್ಲಿ ಕಾಣಿಸಲ್ಲ. ಅದು ಹೆಂಡತಿಗೆ ಹೊಡೆದಂಥ ವಿಚಾರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ 28 ದಿನ ಜೈಲಿಗೆ ಹೋಗಿ ಬಂದಿದ್ದಾಗಿರ್ಬೋದು 2011ರಲ್ಲಿ. ಅದಾದ ನಂತರ ಆದಂಥ ಕೆಲವೊಂದಷ್ಟು ಬೆಳವಣಿಗೆಗಳು ನೋಡಿ ತೀರಾ ಇತ್ತೀಚೆಗೆ ಒಂದು ಕಾಟೇರ ಸಿನಿಮಾ ಸಕ್ಸಸ್ ಆಯಿತು ಅಂಥೇಳಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ತನಕ ಇವರು ಪಾರ್ಟಿ ಮಾಡ್ತಾಯಿದ್ರು ಅನ್ನುವಂಥ ಒಂದು ವಿಚಾರ. ಅದರಲ್ಲೂ ಕೂಡ ನೆಕ್ಸ್ಟ್ ಹೋಗಿ ಪೊಲೀಸರ ಮುಂದೆ ಹೋಗಿ ಸ್ಟೇಟ್ಮೆಂಟ್ ಕೊಡಬೇಕಾಗಿ ಬಂತು. ಅದಾದ ನಂತರ ಅವ್ರ ಮನೆ ನಾಯಿ ಯಾವುದೋ ಒಂದು ಮಹಿಳೆಗೆ ತೊಂದರೆ ಕೊಡ್ತಾ ಇದೆ ಅನ್ನುವಂಥ ಒಂದು ವಿಚಾರ. ಅಲ್ಲಿ ಕೇಳಕ್ಕೆ ಹೋದರೆ ಯದ್ವಾ ತದ್ವಾ ಮಾತಾಡ್ತಾರೆ ದರ್ಶನ್, ನನಗೇನೆ ಬೆದರಿಕೆ ಹಾಕ್ತಾರೆ ಅಂತಲೂ ಕೂಡ ಪಾಪ ಅವ್ರು ಹೇಳ್ಕೊಂಡ್ರು. ಅಲ್ಲೂ ಕೂಡ ಒಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡ್ರು. ಇನ್ನು ಮಾಧ್ಯಮಗಳ ಜೊತೆಗೆ 1-2 ದರ್ಶನ್ ಕಿತಾಪತಿಗಳು ಪ್ರತಿ ಸರಿ ಬಾಯಿ ಬಿಟ್ಟರೆ ಸಾಕು ಮಾಧ್ಯಮದವ್ರನ್ನ ಬೈಯೋದು, ರಿಪೋರ್ಟರ್ಗಳನ್ನು ಬೈಯೋದು, ರಿಪೋರ್ಟರ್ಗಳು ಮತ್ತು ನಾಯಿಗಳು ನನ್ನ ಮನೆಗೆ ಪ್ರವೇಶ ಇಲ್ಲ ಅಂಥೇಳಿ ಹೇಳೋದು. ಏನು ಇವೆಲ್ಲ ಮಾತುಗಳ? ದರ್ಶನ್ ಏನು ಅಂದ್ಕೊಂಡಿದ್ರು ಅವರಿಗವರು? ಅದಕ್ಕೆ ಹೇಳೋದು, ಆ ಒಂದು ಸಕ್ಸಸ್ಸು ತಲೆಗೇರಿದ್ರೆ ಅದು ಮದ ಏರ್ದಂಗೆ ಆಗಬಾರ್ದು. ಆ ಸಕ್ಸಸ್ಸನ್ನು ಹ್ಯಾಂಡಲ್ ಮಾಡೋವಂಥ ರೀತಿ ಇರುತ್ತೆ. ಅದು ಬಹುಶಃ ದರ್ಶನಿಗೆ ಹ್ಯಾಂಡಲ್ ಮಾಡೋದಕ್ಕೆ ಬಂದಿಲ್ವಾ? ಪ್ರತಿ ಸರಿ ನೋಡಿ, ಹೆಂಡತಿಗೆ ಹೊಡೆದಂಥ ಒಂದು ಪ್ರಕರಣದಲ್ಲಿ ಹೊರಗಡೆ ಬಂದ ನಂತರ ಸಾರಥಿ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಬಹುಶಃ ಅಂದ್ಕೊಂಡ್ರು ಅನ್ಸುತ್ತೆ, ನಾನು ಏನು ಮಾಡಿದ್ರು ನಡೆಯುತ್ತೆ, ನಮ್ಮ ಫ್ಯಾನ್ಸ್ ಇದ್ದಾರೆ, ನನ್ನನ್ನು ಕಾಪಾಡ್ತಾರೆ, ನನ್ನ ಸಿನಿಮಾಗಳನ್ನು ಹಿಟ್ ಮಾಡ್ತಾರೆ ಅಂಥೇಳಿ ಅಂದ್ಕೊಂಡ್ರ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಸಿನಿಮಾಗಳು ಕೂಡ ಫ್ಲಾಪು, ಯಾವುದು ಕೂಡ ಹೇಳ್ಕೊಳ್ಳುವಂಥ ಸೂಪರ್ ಡೂಪರ್ ಹಿಟ್ ಯಾವುದೂ ಕೂಡ ಆಗಲಿಲ್ಲ. ಅದಾದ ನಂತರ ಬಂದಿದ್ದು ಕಾಟೇರ. ಬಹುಶಃ ಚಿತ್ರರಂಗದಲ್ಲೂ ಕೂಡ ಪಂಡಿತರು, ಕೆಲವೊಂದಷ್ಟು ಜನ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಕಾಟೇರ ಸಿನಿಮಾ ಏನಾದರೂ ಕೈ ಹಿಡೀಲಿಲ್ಲ ಅಂದಿದ್ದೆ ದರ್ಶನ್ಗೆ, ದರ್ಶನ್ರ ಸಿನಿ ಕರಿಯರ್ ಕೂಡ ಎಂಡ್ ಆಗ್ತಾ ಇತ್ತು ಅಂತಲೇ ಅದನ್ನು ವಿಶ್ಲೇಷಣೆ ಮಾಡಿದರು. ಬಟ್ ಆ ಒಂದು ಸಿನಿಮಾದ ನಿರ್ದೇಶಕರು, ಜೊತೆಗೆ ಅದರ ಒಂದು ಪ್ರೊಡಕ್ಷನ್, ಜೊತೆಗೆ ಉಳಿದ ಸಹ ನಟರು ಕೂಡ ನಡೆಸಿದಂಥ ರೀತಿ, ಅಫ್ಕೋರ್ಸ್ ದರ್ಶನ್ ಕೂಡ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಅದೆಲ್ಲವೂ ಕೂಡ ಕಾರಣವಾಗಿ ಕಾಟೇರ ಸೂಪರ್ ಡೂಪರ್ ಹಿಟ್ ಆಯಿತು, ಸಕ್ಸಸ್ ಕಾಣ್ತು. ಆದರೆ ಆ ಸಕ್ಸಸ್ ಬೆನ್ನಲ್ಲೇ ದರ್ಶನ್ ಅವರು ನಡ್ಕೊಂಡಂಥ ರೀತಿ ಯಾರಿಗೂ ಕೂಡ ಇಷ್ಟ ಆಗಿರಲಿಲ್ಲ. ಸಕ್ಸಸ್ ಆಯಿತು ಅಂದ ಮಾತ್ರಕ್ಕೆ ಅವ್ರು ಕೊಡ್ತಾ ಇದ್ದಂಥ ಒಂದು ಹೇಳಿಕೆಗಳು, ಅವ್ರು ನಡ್ಕೊಂಡಂಥ ರೀತಿ, ಇದ್ಯಾವುದು ಕೂಡ ಸಿನಿ ರಂಗದಲ್ಲೂ ಕೂಡ ಒಂದಷ್ಟು ಜನ ಸ್ಯಾಂಡಲ್ವುಡ್ನಲ್ಲೂ ಕೂಡ ಅದನ್ನು ಒಪ್ಕೋತಾ ಇರಲಿಲ್ಲ. ಯಾಕೆ ದರ್ಶನ್ ಹೀಗೆಲ್ಲ ಮಾತಾಡ್ತಾರೆ ಅಥವಾ ಯಾಕೆ ಹೀಗೆಲ್ಲ ಆಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆನೇ ಹೇಳ್ತಾ ಇರೋದು ಕೆಲವರು.